ANMR ನ್ಯೂಸ್ಗೆ ಸ್ವಾಗತ. ಕೋಮುಲ್ ವಿಭಜನೆಗೆ ನಮ್ಮ ವಿರೋಧವಿಲ್ಲ, ಸಚಿವ ಡಾಕ್ಟರ್ MC ಸುಧಾಕರ್. ಕೋಮುಲ್ ವಿಭಜನೆಗೆ ನಮ್ಮ ವಿರೋಧವಿಲ್ಲ. ರೈತರು ಬದುಕಬೇಕಾದರೆ ವಿಭಜನೆ, ಲಾಭ ಮತ್ತು ನಷ್ಟ, ಆಸ್ತಿ, ಮಾರುಕಟ್ಟೆ ಅಭಿವೃದ್ಧಿ ಗಮನಿಸಿ ವಿಭಜನೆ ಮಾಡಬೇಕೇ ಹೊರತು ರಾಜಕೀಯ ಲಾಭಕ್ಕೆ ಮತ್ತು ಯಾರಿಗೂ ಅಧಿಕಾರ ಕೊಡಲಿಕ್ಕೆ ಮಾಡೋದು ಸರಿಯಲ್ಲ ಎಂದು ರಾಜ್ಯ ಉನ್ನತ ಶಿಕ್ಷಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಹೇಳಿದರು. ಅವರು ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿ ವ್ಯಾಪ್ತಿಯ ಗುಡಾರಹಳ್ಳಿ ಗ್ರಾಮದಲ್ಲಿ ಸುಮಾರು 15 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡದ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಿದ್ದರು. ವಿಭಜನೆಯಾಗಬೇಕೆಂದು ಮಾಜಿ ಸಚಿವರು ಹೋರಾಟ ಮಾಡಲು ಸಿದ್ಧರಾಗಿರುವುದಾಗಿ ಹೇಳಿದ್ದಾರೆ. ಅವರು ಹೋರಾಟ ನಡೆಸಲು ಅವರಿಗೆ ಅಡ್ಡಿ ಮಾಡಲ್ಲ. ಇನ್ನು ಅವರಿಗೆ ಹಾಲು ಮತ್ತು ಮಜ್ಜಿಗೆ ನೀಡೋಣ ಎಂದು ಮಾಜಿ ಸಚಿವರ ಹೇಳಿಕೆಗೆ ತಿರುಗೇಟು ನೀಡಿದರು. ಹಾಲು ಉತ್ಪಾದಕರ ಸಂಘ ಮೊಟ್ಟಮೊದಲ ಸ್ಥಾಪನೆ ಮಾಡಿದವರು ತಾಲೂಕಿನಲ್ಲಿ ನಮ್ಮ ತಂದೆ A. ಚೌಡರೆಡ್ಡಿ ಅವರು. ಅದರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ನಂತರ ಬೆಂಗಳೂರು ರಸ್ತೆಯಲ್ಲಿ ಹಾಲು ಶೀತಲ ಕೇಂದ್ರಕ್ಕೆ ಜಾಗ ಕೊಡಿಸಿ ಸ್ಥಾಪನೆ ಸಹ ಮಾಡಿಸಿದರು. ಕೋಲಾರ ಜಿಲ್ಲೆಯಲ್ಲಿ ಭೌಗೋಳಿಕವಾಗಿ ಚಿಂತಾಮಣಿ ಮಧ್ಯದಲ್ಲಿದ್ದು ಕೋಮುಲ್ ಚಿಂತಾಮಣಿಯಲ್ಲಿ ಆಗಬೇಕು ಎಂದು ಆಸೆಪಟ್ಟವರು. ಆದರೆ IAS ಅಧಿಕಾರಿಯಾಗಿದ್ದವರು KMF MD ಆಗಿದ್ದ C. ಮುನಿಸ್ವಾಮಿರವರು ತಮ್ಮ ಸ್ವಂತ ಊರು ಕೋಲಾರದ ಉತ್ತನೂರು ಕಡೆ ಹಾಕಿಸಿಕೊಂಡಿದ್ದನ್ನು ಸಚಿವರು ನೆನಪಿಸಿಕೊಂಡರು. ನಮ್ಮ ತಂದೆಯವರು ಸ್ಥಾಪನೆ ಮಾಡಿದ ಚಿಂತಾಮಣಿಯಲ್ಲಿರುವ ಹಾಲು ಶೀತಲ ಕೇಂದ್ರದಲ್ಲಿ ಇದೀಗ 45 ಕೋಟಿ ರು ವೆಚ್ಚದಲ್ಲಿ ಐಸ್ ಕ್ರೀಮ್ ಪ್ಲಾಂಟ್ ಪ್ರಾರಂಭ ಮಾಡುತ್ತಿರುವುದಾಗಿ ಹೇಳಿದ ಸಚಿವರು, ಇದರ ಮಂಜೂರಾತಿಗಾಗಿ ಎಲ್ಲರ ಮೇಲೂ ಒತ್ತಡ ಹಾಕಿ 2-3 ಗಂಟೆಗಳ ಕಾಲ ಚರ್ಚೆ ಮಾಡಿದ ನಂತರ ಮಂಜೂರಾತಿ ದೊರಕಿಸಿಕೊಂಡಿರುವುದಾಗಿ ಹೇಳಿದ ಸಚಿವರು, ಇದಕ್ಕೆ ಸಹಕಾರ ನೀಡಿದ ಸಹಕಾರ ಸಚಿವರು, ಕೋಚಿಮುಲ್ ಅಧ್ಯಕ್ಷರು ಹಾಗೂ ಮಾಲೂರು ಶಾಸಕರಾದ ನಂಜೇಗೌಡರು, ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಸುರೇಶ್ ರವರಿಗೆ ಕೃತಜ್ಞತೆ ಸಹ ಸಲ್ಲಿಸಿದರು. ಇನ್ನು ನಮ್ಮ ಭಾಗದಲ್ಲಿ ಅನ್ಯೋದ್ಯಮ ಜೀವನಾಡಿ, ಅದೇ ರೀತಿ ರೇಷ್ಮೆ ಬೆಳೆಯಲು ಸಹ ಅವಲಂಬಿತರಾಗಿದ್ದಾರೆ. ಈ ಉದ್ದಿಮೆ ಉಳಿಯಬೇಕು, ರೈತರಿಗೆ ಅನುವು ಮಾಡಿಕೊಡುವ ಕೆಲಸ ಆಗಬೇಕು. ಆದ್ದರಿಂದ ಗುಣಮಟ್ಟ ಹಾಲು ಸರಬರಾಜು ಮಾಡುವಂತೆ ರೈತರಿಗೆ ಸಚಿವರು ಕಿವಿಮಾತು ಹೇಳಿದರು. 10 ವರ್ಷಗಳ ಅಧಿಕಾರದಲ್ಲಿದ್ದವರು ಅಭಿವೃದ್ಧಿ ಬಗ್ಗೆ ಗಮನ ಹರಿಸದ ಪರಿಣಾಮ ಕೈಗಾರಿಕಾ ಪ್ರದೇಶದ ತಾಲೂಕಿನ ಹಲವು ಜಮೀನುಗಳು, ಕೆರೆಗಳು, ಬೆಟ್ಟಗುಡ್ಡಗಳು ಅರಣ್ಯ ಇಲಾಖೆಗೆ ನೀಡಿರುವ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಸಚಿವರು, ಎತ್ತಿನ ಹೊಳೆ ಹರಿಯಬೇಕಾದ ಚಿನ್ನಸಂದ್ರ ಕೆರೆ, ತಳಗವಾರ ಕೆರೆ, ಹೆಬ್ರಿ ಒಟ್ಟು 25 ಕೆರೆಗಳನ್ನು ಅರಣ್ಯ ಇಲಾಖೆಗೆ ಸೇರಿಸಿದ್ದಾರೆ ಎಂದು ಅಸಮಾಧಾನ ಹೊರಹಾಕಿದರು. ವ್ಯವಸ್ಥೆ ಹಾಳು ಮಾಡಿ ಸರ್ಕಾರಿ ಯಂತ್ರದ ಮೇಲೆ ಹಿಡಿತ ಇಲ್ಲದೆ ಅಧೋಗತಿಗೆ ತಲುಪಿದೆ. KC ವ್ಯಾಲಿ ಮತ್ತು HN ವ್ಯಾಲಿ 2ನೇ ಹಂತ ಮತ್ತು ಎತ್ತಿನ ಹೊಳೆ ಹರಿಯುವ ನೀರು ಹರಿಸಲಿಕ್ಕೆ ಸಹ ಸಮಸ್ಯೆಯಾಗಿದೆ ಎಂದ ಸಚಿವರು ಹಲವು ಅಭಿವೃದ್ಧಿಗಳ ಬಗ್ಗೆ ಸುದೀರ್ಘವಾಗಿ ಸಭೆಯಲ್ಲಿ ವಿವರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಿರ್ದೇಶಕರಾದ YB ಅಶ್ವಥ್ ನಾರಾಯಣ್, ಗ್ರಾಮದ ಡೈರಿ ಅಧ್ಯಕ್ಷರಾದ V. ಮಂಜುನಾಥ ರೆಡ್ಡಿ, ಉಪಾಧ್ಯಕ್ಷ ಚನ್ನಕೇಶ್ವರ ರೆಡ್ಡಿ, ನಿರ್ದೇಶಕರಾದ L. ಕೃಷ್ಣಪ್ಪ, RN ಸೊಣ್ಣಪ್ಪ ರೆಡ್ಡಿ, GV ಶಿವಾರೆಡ್ಡಿ, GN ರಮೇಶ್, GV ವೆಂಕಟರೆಡ್ಡಿ, B. ಆನಂದ್, GM ಶ್ರೀನಿವಾಸ್, ನಾರಾಯಣ ಸ್ವಾಮಿ, ಮಂಜುಳಾ, ರಾಧಮ್ಮ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಗಂಡಗಾರಹಳ್ಳಿ ಶ್ರೀರಾಮರೆಡ್ಡಿ, ಮಾಜಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀರಾಮಪ್ಪ, ಗ್ರಾಮ ಪಂಚಾಯತಿ ಸದಸ್ಯರಾದ ನರೇಶ್, ಪಟೇಲ್ ವೆಂಕಟರೆಡ್ಡಿ, ಕೋಚಿಮೂಲ್ ವ್ಯವಸ್ಥಾಪಕರಾದ ಡಾಕ್ಟರ್ ಮಾಧವ್, ಡಾಕ್ಟರ್ ಮಹೇಶ್, ವಿಸ್ತರಣಾಧಿಕಾರಿ MS ನಾರಾಯಣ ಸ್ವಾಮಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು.